ಬಹಳ ಸುದೀರ್ಘವಾದ ಸಭೆ 2 ಗಂಟೆಗೆ ಆರಂಭ ಆಗಬೇಕಾಗಿತ್ತು. 3 ಗಂಟೆಗೆ ಆರಂಭ ಆಗಿದೆ. 6 ಗಂಟೆ ಆಗಿದೆ. ಕರ್ನಾಟಕ ಸಂಘ ಮಂಡ್ಯ, ಕನ್ನಡ ಸಾಹಿತ್ಯ ಪರಿಷತ್ತು ಕೃಷ್ಣರಾಜಪೇಟೆ ಮತ್ತು ಶ್ರೀ ಮಲ್ಲಿಕಾರ್ಜುನ ಟ್ರಸ್ಟ್ ಕೃಷ್ಣರಾಜಪೇಟೆಯವರ ವತಿಯಿಂದ ಡಾಕ್ಟರ್ ಸುಜನಾರವರ ಒಂದು ನೆನಪು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಅಂತಲೂ ಕೂಡ ಹೇಳ್ಬೋದಾದಂಥ ಹಿರಿಯರಾದಂಥ ಜಯಪ್ರಕಾಶ್ ಗೌಡ್ರೆ ಉದ್ಘಾಟನೆಯನ್ನ ಮಾಡಿ ಉದ್ಘಾಟನಾ ಭಾಷಣವನ್ನು ಮಾಡಿರ್ತಕ್ಕಂಥ ಶ್ರೀಯುತ ವೀರಪ್ಪನವರೇ, ಸುಜನಾರವರ ಬಗ್ಗೆ ಸುದೀರ್ಘವಾಗಿ ವಿಚಾರಗಳನ್ನು ಮಂಡನೆ ಮಾಡಿ ಒಂದು ಗೀತೆಯನ್ನು ಕೂಡ ಗಾಯನ ಮಾಡಿರ್ತಕ್ಕಂಥ ಮೈಸೂರು ಕೃಷ್ಣಮೂರ್ತಿರವರೇ, ಕೆ ಜೆ ನಾರಾಯಣ್ ಅವರೇ, ಶ್ರೀಕೂರ್ ಅವರೆಲ್ಲ ಕಾಣ್ತಾ ಇಲ್ಲ, ಶ್ರೀಕೂರ್ ಅವರೇ, ಹರ್ಷಾಲ್ ಅವರೇ, ನಾರಾಯಣ್ ಶೆಟ್ರೆ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇದೀಗ ತಾನೇ ನಿರ್ಗಮಿಸಿರ್ತಕ್ಕಂಥ ಕೃಷ್ಣ ಪ್ರತಿಷ್ಠಾನದ ಗೌರವಾಧ್ಯಕ್ಷರು, ನಮ್ಮ ಕೃಷ್ಣರಾಜಪೇಟೆ ಕಂಡಂತ ಒಬ್ಬ ಧೀಮಂತ ರಾಜಕಾರಣಿ ಸ್ಪೀಕರ್ ಕೃಷ್ಣರವರ ಶ್ರೀಮತಿಯವರು ಆದಂಥ ಇಂದ್ರಮ್ಮನವರು ಈಗ ತಾನೇ ನಿರ್ಗಮಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ಕೂಡ ಒಂದಲ್ಲ ಒಂದು ಆಯಾಮಗಳಲ್ಲಿ ಹುದ್ದೆಗಳನ್ನು ಅಲಂಕರಿಸಿ ಸಾಂಸ್ಕೃತಿಕ ಸೇವೆಯನ್ನು ಲೇಖಕರಾಗಿ, ಬರಹಗಾರರಾಗಿ ಮತ್ತು ಸುಜನಾರವರನ್ನು ಅರಿತಂಥ ಶಿಕ್ಷಕರು, ಸಹಪಾಠಿಗಳು, ಅವರ ಸನ್ಮಿತ್ರರು ಹಾಗೂ ಶಿಷ್ಯವೃಂದಗಳು ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ಈ ಸಭೆಯಲ್ಲಿ ಮುಂಭಾಗದಲ್ಲಿದ್ದೀರಾ. ಎಲ್ಲರಿಗೂ ಪತ್ರಕರ್ತರು, ಮಾಧ್ಯಮ ಮಿತ್ರರು ಮತ್ತು ಸುಜನಾ ಹಿತೈಷಿಗಳು, ಬಂಧುಗಳು ಕೂಡ ಈಗ ಬಂದಿದ್ದೀರಾ. ಅದರಲ್ಲೂ ಕೂಡ ಒಂದು ಗುರುವಿನ ಶಕ್ತಿ ಸಂಘದವರು ಇವತ್ತು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಮಾಡಿ ಆ ಕಾರ್ಯಕ್ರಮವನ್ನು ಮುಗಿಸಿ ಕೂಡ ಇಲ್ಲಿಗೆ ಬಂದಿದ್ದೀರಾ. ನೀವೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ದಿನ ಇಷ್ಟು ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ, ಸುಜನಾರವರ ಒಂದು ನೆನಪು. ನನಗೆ ಹೆಚ್ಚಾಗಿ ಸುಜನಾರವರ ಬಗ್ಗೆ ಅಷ್ಟೊಂದೇನು ಹೆಚ್ಚಾಗಿ ತಿಳ್ಕೊಂಡಿರಲಿಲ್ಲ ನಾನು. ಬಟ್ ಒಂದಿನ ಜಯಪ್ರಕಾಶ್ ಗೌಡರು ಈ ಕಾರ್ಯಕ್ರಮವನ್ನು ಸುಜನಾರವರ ಬಗ್ಗೆ ಒಂದು ಗಾಂಧಿ ವಿಚಾರಗೋಷ್ಠಿ ಕಾರ್ಯಕ್ರಮ ನಡೀತಾ ಇತ್ತು ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಚೌಟ್ರಿನಲ್ಲಿ. ಅವತ್ತು ಸುಜನಾ ಅವರ ಬಗ್ಗೆ ಒಂದು ಪ್ರತಿಷ್ಠಾನವನ್ನು ಮಾಡಿ ಆ ಪ್ರತಿಷ್ಠಾನದ ಮುಖಾಂತರ ಸುಜನಾ ಅವರನ್ನ ನೆನೆಯುವಂಥ ಕೆಲಸ, ಸುಜನಾ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಅನ್ನೋಂಥ ಒಂದು ಸಣ್ಣ ಚರ್ಚೆ ಅವತ್ತು ನಡೀತು. ಅವತ್ತು ಶಿಕು ಅವರು ಕೂಡ ಮಾಡ್ತಾ ಇದ್ದಾರೆ, ಮತ್ತು ನಮ್ಮ ಚಾಶಿ ಅವರು ಕೂಡ ಈ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೊಂದು ರೂಪುರೇಷೆ ಕೊಡಬೇಕು ಅನ್ನೋಂಥ ಒಂದು ಸಣ್ಣ ಚರ್ಚೆ ಅವತ್ತು ನಡೀತು. ಅಲ್ಲಿಗೆ ಅವತ್ತು ಮುಕ್ತಾಯ ಆಗಿತ್ತು. ಅದಾದ ನಂತರ ಒಂದಿನ ನನಗೊಂದು ಕರೆ ಮಾಡಿ, ನಿಮ್ಮ ಕಚೇರಿನಲ್ಲೇ 20ನೇ ತಾರೀಕು ಸುಜನಾ ಅವರ ಬಗ್ಗೆ ಒಂದು ನೆನಪು ಅನ್ನೋ ಒಂದು ಕಾರ್ಯಕ್ರಮವನ್ನು ನಿಮ್ಮ ಕಚೇರಿನಲ್ಲಿ ಮಾಡೋದಕ್ಕೆ ಜಯಪ್ರಕಾಶ್ ಗೌಡರು ನಿರ್ದೇಶನ ಕೊಟ್ಟಿದ್ದಾರೆ. ನಮಗೆ ನಿಮ್ಮ ಡೇಟು ಸಿಗುತ್ತಾ ಸರ್ 20ನೇ ತಾರೀಕಿಗೆ ಅಂತ ವಾಸು ಅವರು ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರು, ಚಾಶಿ ಅವರು ಮಾತಾಡೋರು. ಖಂಡಿತವಾಗೂ ಅದರಲ್ಲೇನು ಸರ್, ನಾವು ಕಚೇರಿ ಅಂತ ಮಾಡಿದ್ದೀವಿ, ಇಲ್ಲಿ ಸಭಾಂಗಣ ಕೂಡ ಇದೆ, ಆದರೆ ನೀವು ಉಪಯೋಗಿಸ್ಕೊತೀರಾ ಅಥವಾ ಜೊತೆಗೆ ಅದಕ್ಕೆ ಬರ್ತೀರಾ ಅಂತ ಅಂದರೆ, ನಾವು ಮಾಡ್ತೀರಾ ಅಂತ ಅಂದರೆ ನಮ್ಗೆ ನಿಜವಾಗ್ಲೂ ತುಂಬ ಹೃದಯದಲ್ಲಿ ನೀವು ಮಾಡಿ ಕಾರ್ಯಕ್ರಮವನ್ನು, ನೀವು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿ ನಾವು ಖಂಡಿತವಾಗೂ ಇರ್ತೀವಿ ಅಂತ ಹೇಳಿದೆ. ಆದರೆ ಇವತ್ತು ನನಗೆ ಭಾಸವಾಗ್ತಾ ಇರ್ತಕ್ಕಂಥದ್ದು, ನಿಜಕ್ಕೂ ನಾನಿಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್ ಅನ್ನೋಂಥದ್ದನ್ನು ಮಾಡಿ ಸಮಾಜ ಸೇವೆ ಅನ್ನೋಂಥದ್ದನ್ನು ಆರಂಭ ಮಾಡಿ 4 ವರ್ಷ ಕಳೀತಾ ಬರ್ತಾ ಇದೆ. ಆದರೆ ಇವತ್ತು ಆ ಟ್ರಸ್ಟ್ ಅನ್ನೋಂಥದ್ದನ್ನು ಒಂದನ್ನು ಮಾಡಿ ಈ ಸುಜನಾರವರ ಒಂದು ನೆನಪು ಅನ್ನೋಂಥ ಒಂದು ಕಾರ್ಯಕ್ರಮ, ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಒಂದು ದತ್ತಿ ನಿಧಿಯನ್ನು ಸಂಗ್ರಹ ಮಾಡಿ, ಆ ಸಂಗ್ರಹ ಮಾಡಿದಂಥ ದತ್ತಿ ನಿಧಿಯ ಮುಖಾಂತರ
ಸುಜನಾರವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥ ಒಂದು ಸಂಕಲ್ಪವನ್ನ ಮಾಡಿದಂತ ಜಯಪ್ರಕಾಶ್ ಗೌಡರಿಗೆ ನನ್ನ ಅನಂತ ಅಭಿನಂದನೆಗಳು. ಯಾಕೆಂದ್ರೆ ಇತಿಹಾಸದಲ್ಲಿ ಮತ್ತೆ ಹಲವಾರು ಸಂದರ್ಭಗಳಲ್ಲಿ ನಾನು ನಾಟಕಕ್ಕೆ ಹೋದಾಗ ನಾಟಕಗಳಲ್ಲಿ ನಾಟಕ ನೋಡ್ತಾ ಹೇಳ್ತೀವಿ, ಯಾವುದೇ ಒಂದು ವಿಚಾರದಲ್ಲಿ ಗುರಿಯನ್ನ ಸಾಧಿಸಬೇಕಾದಾಗ ಕನಸನ್ನ ಕಾಣುವಂತ ಒಂದು ಮಾತು ಹೇಳ್ತಾರೆ. ಬೇರೆ ಕಡೆ ಮೊದಲು ಕನಸು ಕಾಣಬೇಕು, ನೀನು ಕನಸು ಕಾಣುವಂಥದ್ದು ಉತ್ತಮವಾದ ಕನಸು ಕಾಣು ಅಂತ ಹೇಳ್ತಾರೆ. ಆದರೆ ನಾಟಕಗಳಲ್ಲಿ ಹೇಳ್ತಾರೆ ಕನಸು ಎಂದಿಗೂ ಕೂಡ ಸಾಕಾರ ಆಗಲ್ಲ, ಸಂಕಲ್ಪ ಮಾಡು ನೀನು, ಸಂಕಲ್ಪ ಎಂದು ವಿಫಲ ಆಗಲ್ಲ ಅಂತ ಸಂಕಲ್ಪವನ್ನ ಇವತ್ತು ನಮ್ಮ ಜಯಪ್ರಕಾಶ್ ಗೌಡರ ನೇತೃತ್ವದಲ್ಲಿ ಈ ನಮ್ಮ ಉದಯರವಿ ಟ್ರಸ್ಟ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ಸಂಕಲ್ಪವನ್ನು ಮಾಡಿದೆ. ಇವತ್ತು ಈ ಸಂಕಲ್ಪ ಖಂಡಿತವಾಗೂ ವಿಫಲ ಆಗಬಾರದು. 5 ಲಕ್ಷದ ಗುರಿಯನ್ನ ಈ ಉದ್ದೇಶಿತವಾದಂತಹ ಒಂದು ದತ್ತಿ ನಿಧಿಗೆ ಸಂಕಲ್ಪ ಮಾಡಿದ್ದಾರೆ. ಇವತ್ತು ಬಹುತೇಕ ಒಂದು 2 ಲಕ್ಷದ ಹತ್ರ ಬಂದಿದೆ. ನಾನು ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 50,000 ರೂಪಾಯಿಯನ್ನು ಈ ದತ್ತಿ ನಿಧಿಗೆ ಪ್ರಥಮವಾಗಿ ಕೊಡ್ತೀನಿ. ಕೊರತೆ ಬಿದ್ದರೆ ಖಂಡಿತವಾಗೂ ಪೂರ್ಣ ನೀಗಿಸ್ತೀವಿ. ಕೊರತೆ ಬಿದ್ದರೆ ಖಂಡಿತವಾಗೂ 5 ಲಕ್ಷದ ದತ್ತಿ ನಿಧಿನ ಪೂರ್ಣಗೊಳಿಸೋಣ. ಆದರೆ ಎಲ್ಲರ ಸಹಕಾರದಿಂದ ಮೊದಲು ದತ್ತಿ ನಿಧಿಯನ್ನ 5 ಲಕ್ಷದ ಗುರಿ ಮುಟ್ಟುವ ದಿಕ್ಕಿನಲ್ಲಿ ಇವತ್ತು ಏನು ಸಂಕಲ್ಪ ಮಾಡಿದ್ದಾರೆ, ವಾಸು ಚಾಶಿ ಅವರು ಇರ್ಬೋದು, ಮತ್ತೆ ನಮ್ಮ ಶೀಕು ಸರ್ ಇರ್ಬೋದು, ಇನ್ನಿತರ ಎಲ್ಲ ಹೊಸವಳನ್ನ ಮಹಿಳಾ ಕುರಿನ ಶೆಟ್ಟಿ ಸಂಘದವರು ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ 5 ಲಕ್ಷದ ಗುರಿಯನ್ನ ಮೊದಲು ಮುಟ್ಟಿ ಆ ಕಾರ್ಯಕ್ರಮವನ್ನ ಜಯಪ್ರಕಾಶ್ ಗೌಡರ ನಿರ್ದೇಶನದಲ್ಲಿ ಮಾರ್ಗದರ್ಶನದಲ್ಲಿ ಅವರ 10 ಹಲವು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇದ್ದಾರೆ. ಮಂಡ್ಯ ಕನ್ನಡ ಸಂಘದಲ್ಲಿ ಹಲವಾರು ದತ್ತಿ ನಿಧಿಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಹಲವಾರು ದತ್ತಿ ನಿಧಿಗಳನ್ನ ಸ್ಥಾಪನೆ ಮಾಡಿ ಅದರ ಮುಖಾಂತರ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ನಾನು ಒಂದು 4 ಕಾರ್ಯಕ್ರಮಗಳು ಭಾಗಿಯಾಗಿದ್ದೀನಿ. ಹಾಗಾಗಿ ಇದನ್ನ ಒಂದು ಪ್ರಾಯೋಗಿಕವಾಗಿ ಜಿಲ್ಲಾ ಮಟ್ಟದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಶ್ಲಾಘನೀಯವಾದಂಥ ಕೆಲಸ. ಇದೇ ಕೆಲಸಗಳನ್ನ ಪ್ರತಿ ತಾಲೂಕಿನಲ್ಲೂ ಕೂಡ ತಾಲೂಕಿನಲ್ಲಿ ಇರ್ತಕ್ಕಂಥ ಸಾಹಿತ್ಯಾಸಕ್ತರುಗಳನ್ನ ಒಗ್ಗೂಡಿಸುವಂಥ ಕೆಲಸವನ್ನ ಅವರು ಇನ್ನೂ ಕೂಡ ಅವರ 100ರ ವಯಸ್ಸಿನಲ್ಲೂ ಕೂಡ ಮಾಡುವಂಥ ಶಕ್ತಿಯನ್ನ ಭಗವಂತ ಕರುಣಿಸಲಿ ಅಂತ ಹೇಳ್ತಾ, ಯಾಕೆಂದ್ರೆ ಚಿರಾಯಿಗಳಾಗಬೇಕು. ಇಂಥವ್ರು ಬದುಕಿದ್ರೆ ಇಂಥ ಕೆಲಸ ಕಾರ್ಯಗಳು